ಹೋಗಿ ಅಮ್ಮಣ್ಣರೇ ಭಾಗವತರೆ ನಮಸ್ಕಾರ, ನಾನು ಅಂಬಾಪ್ರಸಾದ ಅವರು ದಿಬ್ಬಸಮು ನಾನು ಅಂತ ಹೇಳ್ತಾ ಇರುವಾಗಲೇ ಅವರು ಕೂಡಲೇ ಅಲ್ಲಿಗೆ ಈ ಕಣ್ಣು ಬಿಟ್ಟೊಮ್ಮೆ ನೋಡಿದರು. ಹೀಗೆ ಎರಡೂ ಕೈಯನ್ನು ಹೀಗೆ ಕೈ ಮುಗಿದು ಹೀಗೆ ನಮಸ್ಕಾರ ಅಂತ ಬಾಯಲ್ಲಿ ಹೇಳ್ತಾರೆ, ಉಚ್ಚಾರ ಬರ್ತಾ ಇಲ್ಲ. ಹಾಗೆ ಅಲ್ಲಿಂದ ಕೈಯನ್ನು ಕೆಳಗೆ ಹಾಕಿದರು. ಮತ್ತೆ ಅವರು ನನ್ನನ್ನು ನೋಡುವಾಗೆ ನೋಡ್ಲಿಲ್ಲ, ಕಣ್ಣು ಮುಚ್ಚಿದ್ರಲ್ಲಿಗೆ ಕಣ್ಣೀರು ಬಂತು ಅವರಿಗೆ. ಅವತ್ತಿಗೆ ಅಂದ್ರೆ ಅವರ ಮನೋವೇದನೆಯನ್ನು ಅವರಲ್ಲಿ ಅದು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ರು ಗೊತ್ತಿಲ್ಲ ಅವತ್ತಿಗೆ. ಅಲ್ಲ, ಅವರು ಅಮ್ಮಣ್ಣ ಯಾರು ಸ್ವಲ್ಪ ದಿನಗಳ ಹಿಂದೆ ಕಟೀಲಲ್ಲಿ ಪದ್ಯ ಹೇಳಿದ್ದಾರೆ ಅನ್ನುವಂಥದ್ದು. ಅಲ್ಲ, ಇಲ್ಲಿ ಎಡನೀರಿನಲ್ಲಿ ಹಾಡಿದ್ದಾರೆ. ಒಳ್ಳೆ 1 ತಿಂಗಳ ಹಿಂದೆ ಎಡನೀರಿನಲ್ಲಿ ಹಾಡಿದ್ದಾರೆ, ಸೌತರ್ಕ ದೇವಸ್ಥಾನದಲ್ಲಿ ಹಾಡಿದ್ದಾರೆ, ಒಳ್ಳೆ ಹಾಡಿದ್ದಾರೆ, ಕಟೀಲ್ನಲ್ಲಿ ಹಾಡಿದ್ದಾರೆ. ಆರೋಗ್ಯದ ಸಮಸ್ಯೆ ಗೊತ್ತೇ ಆಗ್ಲಿಲ್ಲ ಏನೋ ಅವರಿಗೆ ಮೊದಲೇ. ಅವರಿಗೆ ಅನುಭವಕ್ಕೆ ಬರಲಿಲ್ಲ ಅಂತ ಮನೆಯವರಿಗೂ ಗೊತ್ತಾಗಿದೋ ಇಲ್ವೋ ಗೊತ್ತಿಲ್ಲ. ಅದು ಎಂತ ನನಗೆ ಪರಿಪೂರ್ಣ ಗೊತ್ತಿಲ್ಲದ ಕಾರಣ ನಾನು ಹೇಳಬಾರದು. ಆದ್ರೂ ತೆಂಕುತಿಟ್ಟು ಯಕ್ಷಗಾನ ರಂಗ ಒಂದು ಅದ್ಭುತ ಕಲಾವಿದರನ್ನು ಕಳ್ಕೊಂಡ ಹಾಗಾಗಿದೆ. ಯಾಕಂದ್ರೆ ಆ ಛಾಯೆ ಇನ್ನು ಯಾರಲ್ಲಿ ಇಲ್ಲಲ್ಲ. ಅಂದ್ರೆ ಅಂತ ಒಂದು ರಂಗದ ಮೆರಗನ್ನು ತರುವಂತ ಒಬ್ಬ ಕಲಾವಿದ. ಸಂಗೀತದ ಶೈಲಿ, ಅವರು ಕುಬಣೂರು ಶ್ರೀಧರ ರಾಯರು ಸಂಗೀತವನ್ನ ಬಹಳಷ್ಟು ರಂಗದಲ್ಲಿ ಪ್ರಯೋಗ ಮಾಡ್ತಾ ಇದ್ರು. ರಾಗವನ್ನ ಕುಣಿಸುವಂತಹ ಸಾಮರ್ಥ್ಯ ಇದ್ದದ್ದು ಅಮ್ಮಣ್ಣಯ್ಯರಿಗೆ ಅಂತ ಹೇಳಿ. ಹೌದು, ಅಮ್ಮಣ್ಣಯ್ಯರನ್ನು ಕಳ್ಕೊಂಡೆವು. ಇವತ್ತು ತಾನೇ ಈಗ ಶಂಭು ಶರ್ಮರನ್ನು ಕಳ್ಕೊಂಡೆವು ಎಂಬ ವಾರ್ತೆ ನಮಗೆ ಸಿಕ್ಕಿದೆ. ನಿಜವಾಗಿ ಒಳ್ಳೊಳ್ಳೆ ಕಲಾವಿದರು. ಗಣಪತಿ ಭಟ್ರು ಅದ ನನಗೆ ಅನುಭವದ ಕಲಾವಿದ. ಅವರ ಭಾಗವತಿಗೆ ಇಲ್ಲ ಇದ್ರೆ ನನ್ನ ಪಾತ್ರ ಕಾಣ್ತಾ ಇರ್ಲಿಲ್ಲ. ಆ ರೀತಿಯ ದಿನಗಳಿತ್ತು, ನನ್ಗೆ ಗೊತ್ತುಂಟದು. ಈ ಶ್ರೀಧರ ಭಂಡಾರಿಗಳ ಜೊತೆಯಲ್ಲಿ ನಾನು ಅವರ ಅಭಿಮನ್ಯು, ನನ್ನ ಸುಭದ್ರೆ ಆರಂಭದಲ್ಲಿ ಯಕ್ಷೋತ್ಸವದಲ್ಲೇ ಕಾಣಿಸಿಕೊಂಡದ್ದು ನಾವು, ಸಂಪಾಜಿ ಯಕ್ಷೋತ್ಸವದಲ್ಲಿ. ಅಲ್ಲಿಂದ ತೊಡಗಿ ನನ್ನ ಸುಭದ್ರೆ ದೇವರದಿಂದ ಜೊತೆಯಲ್ಲಿ ಸುಭದ್ರೆ ಅಂಬಾಪ್ರಸಾದ ಈ ರೀತಿ ಆಗಿ ಹೋಗಿದೆ ಅದು. ಮತ್ತೆ ಇನ್ನು ಯಾರೇ ಸುಭದ್ರೆ ಮಾಡಬಹುದು, ಮಾಡ್ತಾ ಇದ್ದಾರೆ. ಆದ್ರೆ ನನ್ನದೊಂದು ಸುಭದ್ರೆ ಅನ್ನೋದು ಜನರ ಮನಸ್ಸಿನಲ್ಲಿ ಉಳಿದಿದೆ. ನನಗದು ಸಂತೋಷ. ಅದೇ ಈಗ ನಿಜವಾಗಿ ನಾನು ಅದನ್ನು ಸಂತೋಷದಿಂದ ಇಟ್ಟು ಈಗಲೂ ಬಿಡ್ತೇನೆ, ಇನ್ನೂ ಬಿಡ್ತೇನೆ. ಖಂಡಿತ ಅದು ನನಗೆ ಹೆಸರು ಕೊಟ್ಟಂತ ಪಾತ್ರ. ಒಂದು ದೇವಿಯಾಗ್ಲಿ, ಚಂದ್ರಮತಿ ಆಗಲಿ, ಅಥವಾ ಚಿತ್ರಾಂಗದೆ ಆಗಲಿ, ಸೀತೆ ಆಗಲಿ, ದಮಯಂತಿ ಆಗಲಿ, ಅಥವಾ ಗೌರವ ಪಾತ್ರಗಳು ಯಾವುದು ಉಂಟು ಅದನ್ನೆಲ್ಲವೂ ಕೂಡ ನಾನು ಮಾಡಿದ್ದೇನೆ ಎಂಬಂತ ಸಮಾಧಾನ ನನಗೆ ಉಂಟು. ಎಲ್ಲರಾಗೆ ಮಾಡಿದ್ದೇನೆ ಅಂತಲ್ಲ, ಹಿಂದೆ ಕೋಳಿಯೂರಿನವರಾಗಿ ಮಾಡಿದಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಮ್ಮಿಂದ ಆಗುವುದೂ ಇಲ್ಲ ಬಿಡಿ. ಅವರೇ ನಾವು ನಾವೇ. ಆದರೆ ಇನ್ನೊಬ್ಬರ ಕಾಪಿಯನ್ನು ಮಾಡಬಾರ್ದು. ನಮ್ಮದೇ ಆದ ಶೈಲಿಯನ್ನು ನಾವು ಕೊಡಬೇಕು ಅಂತ ಒಂದು ನಮ್ಮ ಹತ್ರ ಇರಬೇಕು. ದೇವರ ದಯದಿಂದ ನನ್ನದೇ ಆದ ಶೈಲಿಯನ್ನು ನಾನು ಮಾಡಿ ತೋರಿಸಿದ್ದೇನೆ. ನಾನು ಇನ್ನೊಬ್ಬರದ್ದನ್ನು ನಾನು ಮಾಡಿದ್ದಲ್ಲ. ನನಗೇನು ಗೊತ್ತುಂಟ, ನನಗೇನು ತಾನು ತಿಳಿದಿದ್ದೇನೋ ಅದನ್ನು ನಾನು ತೋರಿಸಿದ್ದೇನೆ, ಕೊಟ್ಟಿದ್ದೇನೆ. ಜನರು ಮೆಚ್ಚಿದ್ರು, ಅದು ನನ್ನ ಸಂತೋಷ, ನನಗೆ ಸೌಭಾಗ್ಯ ಅದು ನನ್ನದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಕಲಾಮಾತೆಗೆ ನನ್ನಿಂದಾಗಿ ಸಂದಂಥ ಒಂದು ಗೌರವ ಅಂತ ನಾನು ಖಂಡಿತ ತಿಳ್ಕೊಳ್ತೇನೆ. ಇಷ್ಟನ್ನು ಹೇಳಬಲ್ಲೆ. ಮತ್ತೆ ಇನ್ನು ನಾನು ಕಲಾವಿದನಾಗಿ ಇದಕ್ಕಿಂತ ಇನ್ನು ಹೆಚ್ಚು ನಾನು ಆಗುವುದಕ್ಕಿಲ್ಲ. ಯಾಕಂದ್ರೆ ಇನ್ನು ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ವಯಸ್ಸು ಮೀರಿತು. ಅಮ್ಮ ನನಗೆ ಎಷ್ಟು ವರ್ಷ? 63ರ ಹಂತದಲ್ಲಿ ಇದ್ದೇನೆ. 47 ತಿರುಗಾಟಗಳು ಸಂದು ಹೋದ. 47 ವರ್ಷಗಳ ಕಾಲ ಸುದೀರ್ಘ. ಹೌದು, 50 ತಿರುಗಾಟ ಮಾಡಬೇಕು ಅಂತ ಮನಸ್ಸು ಉಂಟು. ಖಂಡಿತವಾಗಿ ಮಾಡ್ತೀರಿ. ದೇವರು ನಡೆಸಬೇಕು, ದೇವರು ನಡೆಸ್ತಾರೆ. 50 ಆದ್ರೆ ಸ್ವರ್ಣ ಸಂಭ್ರಮ ಅಂತ ಒಂದು ಸಂತೋಷ ನನಗೆ ಉಂಟು. ಆದ್ರೆ ನಾನು ಜೀವನದಲ್ಲಿ ತೃಪ್ತನಾಗ್ತೇನೆ ಅಂತ ಒಂದು ಸಮಾಧಾನ ಉಂಟು. ಆದ್ರೂ ಈಗಲೂ ತೃಪ್ತಿದಾಯಕವಾಗಿ ಇದ್ದೇನೆ. ಮನೆಯಲ್ಲಿಯೂ ಹಾಗೆ. ನನಗೆ ಈ ಒಂದು ನನ್ನ ಮನೆ ಈಗ ಆದದ್ದಿದ್ರೆ, ಇದು ನಾನು ಎಡನೀರು ಮೇಳದಲ್ಲಿ ಶಾಂಭಟ್ರ ನೇತೃತ್ವದ ವ್ಯವಸ್ಥಾಪಕತ್ವದಲ್ಲಿ ನಡೆಸಿದಂಥ ಸಂದರ್ಭದಲ್ಲಿ ಕೂಡಿಟ್ಟ ಹಣ, ಯಕ್ಷಗಾನದಿಂದಲೇ ನಾನು ಸಂಪಾದನೆ ಮಾಡಿದ್ದು. ಯಕ್ಷ ಕಲಾಮಾತೆಯ ಅನುಗ್ರಹದಿಂದ ಬೆಳೆದು ಬಂದ ಮನೆ ಇದು. ಈ ಮನೆ ನನಗೆ ಯಕ್ಷ ನಿಧಿ ಇದು ಅಂತ ಹಾಗೆ ಹೇಳಿಕೊಳ್ಳಬಲ್ಲೆ. ಹಾಗೆ ಅಂತ ಕಲಾರಂಗದಿಂದ ನನಗೆ ಸಹಕಾರ ಸಿಕ್ಕಿದೆ, ಪ್ರೋತ್ಸಾಹ ಸಿಕ್ಕಿದೆ, ಸನ್ಮಾನಗಳು ದೊರಕಿವೆ. ಎಷ್ಟೆಷ್ಟು ಸಾಧಾರಣ ಒಂದು 10-25 ಸನ್ಮಾನಗಳು ಇದುವರೆಗೆ ಆಗಿದೆ. ಇನ್ನು ಮುಂದೆ ಸನ್ಮಾನ ಆಗ್ತದೋ ಇಲ್ಲವೋ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಕಾಲದ ಸನ್ಮಾನದ ಬಗೆಯೇ ನಿಮ್ಮನ್ನ ಇನ್ನೂ ಸನ್ಮಾನ ಮಾಡುವಷ್ಟು ಎತ್ತರಕ್ಕೆ ಯಾರು ಬೆಳಿಲಿಲ್ಲ ಅಂತ ಕಾಣ್ತದೆ. 47 ವರ್ಷ ತಿರುಗಾಟದ ಅನುಭವ, ಆಲ್ಮೋಸ್ಟ್ ನಿಮಗೆ ಎಲ್ಲವೂ ಸಂದಿದೆ. ನಿಮ್ಮ ಮೇಲೆ ಅಷ್ಟೊಂದು ಗೌರವ ಇದೆ, ಅಥವಾ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ. ಹಾಗೆಂತ ನಾನಾಗಿ ಸನ್ಮಾನವನ್ನು ಬಯಸಿ ಹೋಗುವುದಿಲ್ಲ. ಸನ್ಮಾನ ತನ್ನಾಗಿ ಬಂದ್ರೆ ಬೇಡ ಅಂತ ತಿರಸ್ಕರಿಸುವುದಿಲ್ಲ. ಆ ರೀತಿಯ ಭಾವ ನನ್ನಲ್ಲಿ ಉಂಟು. ಯಾರಲ್ಲಿಯೂ ನಾನು ನನಗೊಂದು ಸನ್ಮಾನ ಮಾಡಿ ಅಂತ ಕೇಳಲಿಕ್ಕೆ ಖಂಡಿತ ಹೋಗುವುದಿಲ್ಲ. ಹಾಗೆ ಖಂಡಿತ ಹೋಗಲಾರೆ. ಈ ದೃಢ ನಿರ್ಧಾರ ನನಗುಂಟು. ತಂದೆಯವರು ನನಗೆ ಹಾಕಿಕೊಟ್ಟ ಅಡಿಪಾಯವೇ ಅದು. ತಂದೆಯವರು ಹೇಳಿದ್ದಾರೆ, ಮಗ, ನನ್ನ
ದಿವಸದವರೆಗೂ ನೀನು ಚೆನ್ನಾಗಿ ನಡೆಸಿಕೊಂಡು ಬಂದು ಮುಂದೆಯೂ ನಡೆಸಿದರೆ ಒಳ್ಳೆಯದು ಅಂತ ಹೇಳಿ ಪಾತಾಳ ಪ್ರಶಸ್ತಿ ಅನ್ನುವುದನ್ನು ಕೂಡ ನನಗೆ ನಡೆಸಲಿಕ್ಕೆ ಹೇಳಿಕೊಟ್ರು. ನಾನು ಅದನ್ನು ನಡೆಸಿಕೊಂಡು ಬಂದೆ. 50 ಜನ ಕಲಾವಿದರಿಗೆ ನಾವು ಪಾತಾಳ ವೆಂಕಟರಮಣ ಭಟ್ರ ಹೆಸರಿನಲ್ಲಿ, ತಂದೆಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಅಂತ ನಾವು ಕೊಟ್ಟಿದ್ದೇವೆ. ಧರ್ಮಸ್ಥಳದಲ್ಲಿ 30 ಕಲಾವಿದರಿಗೆ ಕೊಟ್ಟಿದ್ದೇವೆ. ತೆಂಕು, ಬಡಗು, ಬಡಾಬಡಗು ಎಂಬ 3 ಪ್ರಭೇದ ಇಲ್ಲದೆ ನಾವು ಕೊಟ್ಟಿದ್ದೇವೆ. ಇದು ನಮಗೊಂದು ಸಮಾಧಾನ ಉಂಟು. ಮತ್ತೆ ತೆಂಕಿನಲ್ಲಿಯೂ ಹಾಗೆ ಕಳೆದ ವರ್ಷದವರೆಗೂ ಸನ್ಮಾನ ಕೊಟ್ಟಿದ್ದೇವೆ ನಾವು. ಆದರೆ ಒಂದು ಅಸಮಾಧಾನ ಉಂಟು ನಮಗೇನು ಅಂತ ಹೇಳಿದ್ರೆ, ತಂದೆಯವರ ಮರಣ ದಿವಸಕ್ಕೆ ಕೆಲವು ನಡಿಲಿಕ್ಕಾಗದೆ ಬಾರದೇ ಇದ್ದ ಕಲಾವಿದರು ಸನ್ಮಾನ ತಗೊಂಡವರು ಬೇರೆ, ನಡಿಲಿಕ್ಕೆ ಆಗ್ತಾ ಇದ್ದ ಕಲಾವಿದರು ಸನ್ಮಾನ ಕಳೆದ ವರ್ಷ ತಗೊಂಡವರು ಯಾರೊಬ್ಬರು ಬರಲಿಲ್ಲ. ಹಾಗೆಂತ ಕೆಲವು ಮಂದಿ ಬಂದಿದ್ದಾರೆ, ಎಲ್ಲ ಅಂತ ಹೇಳೋದಿಲ್ಲ, ಆದರೆ ಬಂದ ಕಲಾವಿದರು ಕಡಿಮೆ. ಹಾಗಾದ್ರೆ ನಾವು ಕಲಾವಿದರಿಗೆ ಕೊಟ್ಟದ್ದಕ್ಕೆ ಏನು ಬೆಲೆ ಬಂತು ಅಂತ ಒಂದು ಬೇಸರ ನನಗೆ ಬಂದು ನಾನು ಏನು ಮಾಡಿದೆ ಅಂದರೆ, ಆ ಪಾತಾಳ ಪ್ರಶಸ್ತಿ ಅನ್ನೋದನ್ನು ತಂದೆಯವರ ಮರಣದ ಹೊತ್ತಿಗೆ ನಾವು ಅದನ್ನು ನಿಲ್ಲಿಸುವ, ಹೇಗೆ ಅಂತ ಹೇಳಿದರೆ ಒಂದು ಯಕ್ಷಗಾನದ ರೂಪದಲ್ಲೇ ನಿಲ್ಲಿಸುವ ಅಂತೇಳಿ ಒಂದು ಆ ದಿವಸ ರಾಮ ನಿರ್ಯಾಣ ಅಂತ ತಾಳಮದ್ಲೆ ಮಾಡಿಸಿ ಅಲ್ಲಿಗೆ ನಾವು ನಿಲ್ಲಿಸಿದ್ದೇವೆ. ಇನ್ನು ನಾವು ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ನಾವು ಮಾಡ್ಲಿಕ್ಕೆ ಇಲ್ಲ. ಇನ್ನೇನಾದ್ರೂ ಆಗುವುದಿದ್ರೆ 50ರ ಸಂಭ್ರಮ ನನ್ನದೇನಾದ್ರೂ ಆದ್ರೆ, ಯಾರಾದ್ರೂ ಮಾಡಿದ್ರೆ ಅದ್ರ ಉಂಟು, ಖಂಡಿತ ಮಾಡ್ತಾರೆ. ತಮ್ಮ ಅಭಿಮಾನಿ ವರ್ಗ ಇದೆ, ತಮ್ಮನ್ನ ಮೆಚ್ಚಿಕೊಂಡವರಿದ್ದಾರೆ, ತಮ್ಮ ತಿರುಗಾಟದ ಯಾರು ಧನಿಗಳು ಅಂತ ಹೇಳಿ ಕರೆಸಿಕೊಳ್ಳುವವರಿದ್ದಾರೆ, ಖಂಡಿತವಾಗಿ ತಮ್ಮನ್ನ ಗುರುತಿಸ್ತಾರೆ ಅಂತ ಹೇಳಿ. ಗುರುತಿಸಬೇಕು ಅಂತ ನಾನೇನು ಬಯಸುವುದಿಲ್ಲ, ಗುರುತಿಸಿ ಯಾರು ಎಂಬ ನಿರೀಕ್ಷೆಯಲ್ಲಿ ಇರುವುದೂ ಇಲ್ಲ. ಹಾಗೆ ಅಂತ ಹೇಳ್ಕೊಂಡು ನಾನು ನನ್ನಷ್ಟಕ್ಕೆ ಇರ್ತೇನೆ ಮನೆಯಲ್ಲಿ, ಕೂಡಿದಷ್ಟು ಕಲಾ ಸೇವೆ ನಡೀತಾ ಇರಲಿ ನನ್ನಿಂದ. ಯಾರೇ ಮತ್ತೊಂದು ನಾನು ತೀರ್ಮಾನ ಮಾಡಿದ್ದೇನೆ, ಯಾರು ಯಕ್ಷಗಾನವನ್ನು ಬಯಸಿ ಬಂದು ನಾನು ಕೇಳಿದ್ರು ಧರ್ಮಾರ್ಥವಾಗಿ ನಾನು ಹೇಳಿಕೊಡ್ತೇನೆ ಎಂಬ ನಿರ್ಧಾರ ಯಾವತ್ತೂ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ, ನಡೆಸ್ತಾ ಇದ್ದೇನೆ. ಹೆಚ್ಚೇಕೆ ಗೋಕರ್ಣ ಎಂಬ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ನಮ್ಮ ರಾಘವೇಶ್ವರ ಗುರುಗಳು, ನಮ್ಮ ಗುರುಗಳವರು ಅವರು ನಡೆಸುತ್ತಾ ಇರುವ ಶಾಲೆಯಲ್ಲಿ ಧರ್ಮಾರ್ಥವಾಗಿ ನಾನು ಯಕ್ಷಗಾನವನ್ನು ಹೇಳಿಕೊಡ್ತಾ ಇದ್ದೇನೆ. ಅಲ್ಲಿ ತಿಂಗಳಲ್ಲಿ 3 ಬಾರಿ ಗೋಕರ್ಣದಲ್ಲಿ 3 ಬಾರಿ ತಿಂಗಳಲ್ಲಿ ಹೋಗಿ ಅಲ್ಲಿ ಯಕ್ಷಗಾನವನ್ನು ಹೇಳಿಕೊಟ್ಟು ಮಕ್ಕಳಿಂದ ಯಕ್ಷಗಾನ 1-2-3 ಪ್ರಯೋಗವನ್ನು ಮಾಡಿಸಿದ್ದೇನೆ. ಇಲ್ಲಿಂದ ಕಲಾವಿದರನ್ನು ಕರ್ಕೊಂಡು ಹೋಗಿ, ಡ್ರೆಸ್ಸನ್ನು ಕರ್ಕೊಂಡು ಹೋಗಿ ಅಲ್ಲಿ ಯಕ್ಷಗಾನ ಮಾಡಿಸಿ ನನ್ನ ಕೈಯಿಂದ 47,000 ರೂಪಾಯಿ ನನಗೆ ಖರ್ಚಾಗಿದೆ. ಆದರೂ ನಾನು ಅದನ್ನು ಅಲ್ಲಿಂದ ಕೇಳಲಿಲ್ಲ, ನನಗೆ ಕೊಡಿ, ನನಗೆ. ಅಮ್ಮಣ್ಣ ಶಿಷ್ಯವರ್ಗ ಉಂಟ ಈಗ? ಶಿಷ್ಯವರ್ಗ ಅಂತ ನಾನು ಹೇಳಿಕೊಳ್ಳುವುದಿಲ್ಲ, ನನ್ನ ನಡೆಯನ್ನು ಪಾಲಿಸಿದವರು ಇದ್ದಾರೆ ಕೆಲವರೆಲ್ಲ. ಬೋಳಂತೂರು ಜಗದೀಶ, ಹೆಚ್ಚೇಕೆ ಶಶಿಕಾಂತರು ಕೂಡ ಆರಂಭದಲ್ಲಿ ನನ್ನನ್ನೇ ಬಳಸಿಕೊಂಡು ಹೋಗಿದ್ದರು. ಅದನ್ನು ನನ್ನನ್ನು ನೋಡಿದ್ದಾರೆ, ಅವರು ಮೆಚ್ಚಿಕೊಂಡಿದ್ದಾರೆ, ಮಾಡಿದ್ದಾರೆ ಅಂತ ನನಗೆ ಗೊತ್ತುಂಟು. ಮತ್ತೆ ಅವರು ಕೊಳ್ಳಿಯವರವರನ್ನು ಹೆಚ್ಚಿಕೊಂಡ್ರು. ಅವರು ಅವರಿಂದ ನಮ್ಮಲ್ಲಿ ಅಷ್ಟು ಇಲ್ಲ, ನಾನು ಅದನ್ನು ಹೇಳ್ತೇನೆ, ಖಂಡಿತ ಹೇಳಬಲ್ಲೆ. ನಾನು ಕೋಳಿಯವರವರ ನೆಲೆಯಲ್ಲಿ ನೋಡಿದರೆ ನಾನಲ್ಲ. ಹಾಗೆಂತ ಅದೇ ಅಂಬೆಯನ್ನು ನಾನು ಮಾಡಿದ್ದಿದ್ರೆ ನನ್ನದೇ ಆದ ಶೈಲಿ, ನನ್ನ ರೂಪ ಅದೆಲ್ಲ. ಇದು ನಿಮ್ಮ ತಿರುಗಾಟದ ಅನುಭವ. ಇದು ತಿರುಗಾಟದ ಅನುಭವ. ಇನ್ನೊಂದು ಅನುಭವವನ್ನು ಹೇಳ್ತೇನೆ. ರಾಘವೇಶ್ವರ ಶ್ರೀಗಳ ರಾಮಕಥಾ, ಅಂಬಾಕಥಾ, ಮತ್ತೆ ಗೋಕಥಾ, ಕೃಷ್ಣ ಕಥಾ, ಶಿವಕಥಾ ಇಂಥ ಒಂದು ರೂಪಕಗಳು ನಡೆದಿದ್ದಾರೆ. ಎಷ್ಟೋ ನಡೆದಿದೆ. ಅದು ನಮ್ಮ ಮುಡಿಪಿನಲ್ಲಿ ನಡೆದಿದೆ, ಗೋಕರ್ಣದಲ್ಲಿ ನಡೆದಿದೆ, ಇಲ್ಲಿ ಉಪ್ಪಿನಂಗಡಿಯಲ್ಲಿ ನಡೆದಿದೆ, ಧರ್ಮಸ್ಥಳದಲ್ಲಿ ನಡೆದಿದೆ, ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆ. ಇಲ್ಲೆಲ್ಲ ನಡೆಯುವ ಹೊತ್ತಿಗೆ ಅವರ ಕಥೆಗಳಲ್ಲಿ ನಾನು ಪಾತ್ರ ವಹಿಸ್ತಾ ಇದ್ದೆ. ಹೌದು. ಅದು ನಮ್ಮ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಒಂದು ರಚನೆ ಮಾಡ್ತಾ ಇದ್ರು ಅದನ್ನೆಲ್ಲ ಕಥೆಯನ್ನು. ಅದರ ರೂಪಕದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ನಾನು, ನನ್ನ ಮಗಳು, ನನ್ನ ದೊಡ್ಡ ಮಗಳು ಎಲ್ಲ ನಾವು ಮಾಡಿಕೊಂಡು ನಾವು ಚಂದ ಮಾಡ್ತಾ ಇದ್ದೇವೆ ಅದನ್ನೆಲ್ಲ. ಒಂದು ಗೋಕಥೆ ಆಗೋದಿದ್ರೆ ನನ್ನದೊಂದು ಗೋವನ್ನು ನೋಡಿಕೊಳ್ಳುವ ಗೋವಳನ, ಅದೇ ಆ ರೀತಿ ಮಾಡ್ತಾ ಇದ್ದೆ ನಾವು. ರಾಮಕಥೆಯಲ್ಲಿ ನನ್ನದು ರಾವಣ ಆಗಿದೆ, ಆಮೇಲೆ ಸುಗ್ರೀವ ಆಗಿದೆ, ಹನುಮಂತ ಆಗಿದೆ. ಇಂಥ ಪಾತ್ರಗಳನ್ನೆಲ್ಲ ಮಾಡಿ ನಾನು ರೂಪಕದಲ್ಲಿ, ಮಾತಿಲ್ಲ ಅದಕ್ಕೆ, ಅಭಿನಯ, ಭಾವನೆ ಈ ರೂಪದಲ್ಲಿ ಮಾಡಿಕೊಂಡು ಹೋಗುದು. ಅರ್ಧ ಗಂಟೆ 1 ಗಂಟೆಯ ಪ್ಲಾಟ್ಗಳದು. ಅಂಬಾಕಥೆಯಲ್ಲಿ ಹಾಗೆ ದೇವಿ ಮಾಡಿದ್ದೇನೆ, ರಕ್ತಬೀಜನನ್ನು ಕೊಲ್ಲುವ ರಕ್ತೇಶ್ವರಿಯಾಗಿ ಮಾಡಿ ತೋರಿಸಿದ್ದೇನೆ. ಈ ರೂಪದಲ್ಲೆಲ್ಲ ಹಾಗೆಲ್ಲ ಮಾಡಿ ತೋರಿಸಿದ್ದೇನೆ. ಇಂಥದ್ದೆಲ್ಲ ಆಗಿದೆ. ಹಾಗೆ ಇದು ನನಗೆಲ್ಲ ಸಿಕ್ಕಿದಂಥ ಕೆಲವು ಅವಕಾಶಗಳು. ಹಾಗಾಗಿ ನನಗೆ ಎಲ್ಲ ಅವಕಾಶಗಳು ನನ್ನನ್ನು ಎತ್ತರಕ್ಕೆ ಏರ್ಲಿಕ್ಕೆ ಒಂದು ಅವಕಾಶ, ಅಡಿಪಾಯ ಆಗಿದೆ. ಹಾಗಾಗಿ
ಒಂದು ಮನೆಯನ್ನು ಕಟ್ಟುವುದಿದ್ರೆ ನಾವು ತಳ ಹೇಗೆ ಕಟ್ಟುತ್ತೇವೆ, ಅಡಿಪಾಯ ಹೇಗೆ ಹಾಕುತ್ತೇವೋ ಅದೇ ರೀತಿ ಇದೆಲ್ಲ ನನ್ನ ಅಡಿಪಾಯಗಳು. ಹಾಗೆ ನಾನು ಎತ್ತರಕ್ಕೆ ಏರಿ ಕಾಣಿಸಿಕೊಂಡಿದ್ದೇನೆ. ಯಕ್ಷಲೋಕದಲ್ಲಿ ಒಂದು ಯಶಸ್ಸಿನ ಉತ್ತುಂಗದ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಳಬಲ್ಲೆ, ಅಷ್ಟನ್ನು ಹೇಳ್ತೇನೆ. ಅಮ್ಮಣ್ಣ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದ ಜೊತೆಗೆ ತಮ್ಮ ಯಕ್ಷಗಾನದ ಪ್ರಯಾಣದ ಕಥೆಯನ್ನ ಹೇಳಿದಿರಿ. ಹೌದು. ಕಡೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಪ್ರಸ್ತುತ ಯಕ್ಷಗಾನದ ಸ್ಥಿತಿ ಅನ್ನುವಂಥದ್ದು ಹೇಗಿದೆ ಈಗಿನ? ಸತೀಶರೇ, ಯಕ್ಷಗಾನ ಅಂದ್ರೆ ಹೇಗುಂಟು ಅಂತ ನಾನು ಹೇಳಬೇಕಾದ ಅಗತ್ಯ ಇಲ್ಲ. ನಿಮ್ಮ ಕಣ್ಣಿಗೆ ಎಲ್ಲ ಗೋಚರ ಆಗುತ್ತಾ ಉಂಟು. ಲೋಕದ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಗೋಚರವಾಗಿದೆ. ಆದರೆ ಮೊದಲಿನ ರೂಪದಲ್ಲಿ ಅಂತೂ ಖಂಡಿತ ಈಗ ಇಲ್ಲ. ಮಾರ್ಪಾಡುಗಳು ಬಹಳಷ್ಟು ಆಗಿದೆ. ಕಾಲಘಟ್ಟಕ್ಕೆ ಸರಿಯಾಗಿ ಯಕ್ಷಗಾನದ ಬದಲಾವಣೆ ಅನ್ನೋದು ಆಗುತ್ತಾ ಇದೆ. ಹಾಗೆ ಅಂತ ಯಕ್ಷಗಾನ ಅವನತಿಯ ಹತ್ತಿರ ಹೋಗ್ತಾ ಇದೆ ಅಂತ ಖಂಡಿತ ಹೇಳಲಾರೆ. ಯಾಕಂದ್ರೆ ಈ ಕಾಲಘಟ್ಟಕ್ಕೆ ಯಕ್ಷಗಾನ ಹೇಗೆ ಬೇಕು ಅದನ್ನು ಈಗಿನ ಕಲಾವಿದರು ಅದನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಆದರೆ ಒಂದು ಹೇಳಬಲ್ಲೆ ನಾನು, ಹಳತನ್ನು ಬಿಡದೆ ಹೊಸತನ್ನು ತಂದು ಹಳತನ್ನೆಲ್ಲ ಬಿಟ್ಟು ಹೋದ್ರೆ ಹಳತು ಇಲ್ವಲ್ಲ ಅಂತ ಮತ್ತೆ ಮುಂದಿನ ಪ್ರೇಕ್ಷಕರಿಗೆ ಹಾಗಾದ್ರೆ ಹಳತು ಏನು ಅಂತ ಗೊತ್ತಾಗುವಾಗ ಇರಬೇಕು. ಪರಂಪರೆ ಅವನತಿ ಆಗಬಾರದು. ನಾವು ಹಳೆಯ ಬಣ್ಣಗಾರಿಕೆ ಆಗಲಿ, ವೇಷಗಾರಿಕೆ ಆಗಲಿ, ಅಥವಾ ನೃತ್ಯಗಾರಿಕೆ ಆಗಲಿ, ಅಥವಾ ಮಾತುಗಾರಿಕೆ ಆಗಲಿ, ಭಾವವಾಗಲಿ ಎಲ್ಲದೂ ಬೇಕು. ಈ ಅತಿಯಾಗಿ ಕುಣಿದಾಗ ಭಾವ ಕಡಿಮೆ ಆಗ್ತದೆ. ಆವಾಗ ಏದುಸಿರು ಬರುತ್ತದೆ, ಮಾತುಗಳು ಸ್ಪಷ್ಟ ಆಗುವುದಿಲ್ಲ, ಸ್ಪಷ್ಟತೆಯೊಂದಿಗೆ ಭಾವಯುಕ್ತವಾಗಿರುವುದಿಲ್ಲ. ಹಾಗಾಗಿ ಅತಿಯಾಗಿ ಕುಣಿಯುವುದು ಬೇಡ ಅಂತ ನಾನು ಹೇಳಲಾರೆ. ತನಗೆ ಆ ಹೊತ್ತಿಗೆ ಮಾತಾಡುವುದಕ್ಕೆ ಎಷ್ಟು ಉಸಿರು ಬೇಕು ಅನ್ನೋದನ್ನು ಇಟ್ಟುಕೊಂಡು ಕುಣಿದು ಮಾತಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದು. ಮತ್ತೆ ಬಣ್ಣಗಾರಿಕೆಯೂ ಹಾಗೆ. ಹಳೆಯ ಬಣ್ಣಗಾರಿಕೆಯೇ ಈಗ ಉಳಿದಿದೆ ಅಂತಲ್ಲ, ಹಳತಿನಿಂದ ಎಷ್ಟೋ ಮಾರ್ಪಾಡಾಗಿದೆ. ಮಾರ್ಪಾಡುಗಳು ಬೇಕು. ಹಾಗಂತ ಹಳತನ್ನು ಬಿಟ್ಟಿರಕೂಡದು. ಹಳತು ಬೇಕು ನಮ್ಮಲ್ಲಿ. ಹಾಗಾದ್ರೆ ಹಳತು ಇಲ್ಲ ಅಂತ ಆದ್ರೆ ತಳಪಾಯವನ್ನೇ ನಾವು ಕಳ್ಕೊಂಡಾಗ ಆಗೋದಿಲ್ವೇ? ಯಕ್ಷಗಾನದ ತಳಪಾಯ ಹಳತಿನವರು ಏನು ಮಾಡಿಟ್ಟಿದ್ದಾರೆ, ಆ ಮಾಡುವುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಹಾಗಿದ್ರೆ ಆ ಕಷ್ಟಪಟ್ಟದ್ದನ್ನೆಲ್ಲ ನಾವು ನೀರ ಮೇಲಿಟ್ಟ ಹೋಮದ ಹಾಗೆ ಮಾಡಬಾರದು ಅಂತ ನನ್ನ ಒಂದು ಅನಿಸಿಕೆ. ನೀವೊಂದು ಹಿರಿಯ ಸ್ತ್ರೀವೇಷ ಕಲಾವಿದರಾಗಿ ಪ್ರಸ್ತುತ ಯಕ್ಷಗಾನದ ಕಿರಿಯ ಕಲಾವಿದರಿಗೆ ಹಾಗೆ ಸ್ತ್ರೀವೇಷದ ಕಲಾವಿದರಿಗೆ ಒಂದು ಅದು ತಮ್ಮ ಅನಿಸಿಕೆ ಆಗಿರಬಹುದು ಅಥವಾ ತಮ್ಮೊಂದು ಕಿವಿ ಮಾತು ಅಂತ ಹೇಳಿದ್ರೆ ಏನನ್ನ ಹೇಳುವುದಕ್ಕೆ ಇಚ್ಛೆ ಪಡ್ತೀರಿ ಅಂತ ಹೇಳಿ. ಸ್ತ್ರೀವೇಷದ ಕಿರಿಯ ಕಲಾವಿದರಿಗೆ, ನೀವು ಸ್ತ್ರೀವೇಷದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಸ್ತ್ರೀವೇಷದಲ್ಲಿ ಇಂದು ಅನೇಕ ಕಿರಿಯ ಕಲಾವಿದರಿದ್ದಾರೆ. ಅವರಲ್ಲಿ ಮುಂದೆ ಹೇಗೆ ಬೆಳವಣಿಗೆಯನ್ನು ಹೊಂದಬೇಕು, ಯಾವುದು ಮಾಡಬಾರ್ದು ಅಂತ ಹೇಳಿ ಒಂದು ಕಿವಿ ಮಾತನ್ನ ಹೇಳಿ. ನಾನು ಯಾವುದು ಮಾಡಬಾರದು ಅಂತ ಹೇಳಿದ್ರೆ ಅದು ಮಾಡದೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಆದ್ರೆ ಪಾಲಿಸುವವರು ಬಹಳ ಕಡಿಮೆ. ಈಗ ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಶೃಂಗಾರ ಪಾತ್ರ ಎಂದ ಕೂಡಲೇ ಕಚ್ಚೆ ಹಾಕುವುದು, ಅದು ರೆಡಿಮೇಡ್ ಕಚ್ಚೆಯನ್ನು ಹಾಕುವಂಥದ್ದು. ಆದರೆ ರಕ್ಷಿತ್ ಪಡ್ರೆ ಒಬ್ಬ ಈಗ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾನೆ, ಅದರಲ್ಲೊಂದು ಹೊಸ ಕಚ್ಚೆಯನ್ನು ತರ್ತಾ ಇದ್ದಾನೆ. ಆಮೇಲೆ ಸಾಣೂರು ಮಹೇಶ್ ಎನ್ನುವರು ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಅಲ್ಲಿ ಅದನ್ನೆಲ್ಲ ಕೆಲವು ಹಚ್ಚೆ ಹಾಕ್ತಾರೆ. ಆದರೆ ಹೆಚ್ಚಿನವರು ರೆಡಿಮೇಡ್ ಕಚ್ಚೆಯನ್ನು ಹಾಕಿಕೊಂಡು ಬಂದು ಮತ್ತೆ ಬೆನ್ನು ಹಾಕಿ ನಿಲ್ಲುವುದು ರಂಗಸ್ಥಳಕ್ಕೆ. ಆದಷ್ಟು ನಾವು ಮುಖವನ್ನು ರಂಗಕ್ಕೆ ತೋರಿಸಿಕೊಂಡೇ ಇದ್ದು ಪ್ರದರ್ಶನಕ್ಕೆ ಮುಖವೇ ನಮಗೆ ಪ್ರಧಾನ. ನಾವು ಬೆನ್ನು ಹಾಕುವುದು ಅತಿ ಕಡಿಮೆ ಮಾಡಿದರೆ ಒಳ್ಳೆಯದು. ಮತ್ತೆ ಭಾಗವತರ ಹತ್ರ ಮುಖವನ್ನು ಹರಿಸದೆ ಆದಷ್ಟು ಪ್ರೇಕ್ಷಕರ ಹತ್ರವೇ ಗಮನ ಹರಿಸಿಕೊಂಡು ಮುಖಾಮುಖಿಯಾಗಿ ಮಾತಾಡುತ್ತಾ, ಸ್ಪಂದನೆ ಕೊಡುತ್ತಾ, ಭಾವಯುಕ್ತವಾಗಿ ಮಾತಾಡುತ್ತಾ ಪಾತ್ರವನ್ನು ಮೆರೆಸಿದರೆ ಬಹಳ ಚಂದ ಅಂತ ನನ್ನ ಅನಿಸಿಕೆ. ಎಲ್ಲದು ಮತ್ತೆ ಪಾತ್ರ ಪೋಷಣೆಯನ್ನು ಮಾಡುವಾಗ ಪೂರಕವಾಗಿ ಹೋದರೆ ಅದು ಬಹಳ ಸೊಗಸಾಗಿರ್ತದೆ. ಹನುಮಗಿರಿಯಲ್ಲಿ ಅಂಥದ್ದನ್ನು ಕೆಲವು ಕಾಣ್ತಾ ಇದ್ದೇನೆ. ಹಾಗಾಗಿ ಚಂದ ಆಗ್ತಾ ಇದೆ. ಅಂಥದ್ದು ಎಲ್ಲ ಮೇಳಗಳಲ್ಲಿಯೂ ಆಗಬೇಕು. ಮತ್ತೆ ನಾಟಕೀಯವಾಗಿ ಬಿಟ್ಟು ಅದು ಚಂದವಾಗಿ ಹೋದರೆ ಬಹಳ ಒಳ್ಳೆಯದು ಅಂತ. ನಾಟಕೀಯ ಅನುಕರಣೆ ಇನ್ನೊಬ್ಬನದ್ದನ್ನು ನಾವು ಅನುಕರಣೆ ಮಾಡುವುದು ಅದು ಬೇಡ. ನಮ್ಮದೇ ಆದ ಕೊಡುಗೆಯನ್ನು ಕೊಟ್ರೆ ಒಳ್ಳೆಯದು, ತಪ್ಪಲ್ಲ. ಆದ್ರೆ ಎಲ್ಲವೂ 100% ಅನುಕರಣೆ ಬೇಡ ಅಂತ ನನ್ನ ಅನಿಸಿಕೆ. ಪ್ರತಿಯೊಬ್ಬ ಕಲಾವಿದನೂ ಕೂಡ ಅವನದ್ದೇ ಆದ ಛಾಪನ್ನು ಮೂಡಿಸಬೇಕು. ಈಗ ಸ್ವಂತಿಕೆಗೆ ಬೆಲೆ ಇಲ್ಲ ಅಂತ ಆಗ್ತದೆ. ಹೌದು, ಯಾರೊಬ್ಬನು ಕೂಡ ಅವೊಬ್ಬ ಕಲಾವಿದ ಹೀಗೆ ಮಾಡಿದ್ದಾನೆ ಹೇಳುವಾಗ ಆಗಬೇಕು ಅಂತ ನನ್ನ ಅನಿಸಿಕೆ. ಇದು ನಮ್ಮ ಅಮ್ಮಣ್ಣನೊಂದು ಅನಿಸಿಕೆ. ಅಮ್ಮಣ್ಣ, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದೀರಿ. ಕಡೆಯದಾಗಿ ಏನಾದರೂ ಹೇಳುವುದಿದ್ರೆ, ಧನ್ಯವಾದವನ್ನ ಸಲ್ಲಿಸುವುದಾದ್ರೆ ಅವಕಾಶ ಇದೆ, ಕ್ಯಾಮರಾ ಕೂಡ ಇದೆ.
ಯಾರಿಗಾದ್ರೂ ಧನ್ಯವಾದಗಳನ್ನ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳಬಹುದು? ನನ್ನ ಹಿರಿಯ ಕಲಾವಿದರಿಗೆಲ್ಲ ನಾನು ಇಲ್ಲಿಂದೇ ಕೈ ಮುಗಿಯುತ್ತೇನೆ. ಅಳಿದು ಹೋದ ಕಲಾವಿದರೆಲ್ಲರೂ ಕೂಡ ಅಳಿದು ಹೋದ ಹಾಗೆ ಮತ್ತೆ ಹುಟ್ಟಿ ಬರುವುದಕ್ಕಿಲ್ಲ ಅಂತ ಕಲಾವಿದರು ಅಂತ ನನ್ನ ಅನಿಸಿಕೆ. ಮತ್ತೆ ಈಗಿದ್ದ ಕಲಾವಿದರಷ್ಟು ಮಂದಿಯೂ ಕೂಡ ಉತ್ತಮ ಕಲಾವಿದರಾಗಿ ಬಾಳಿ ಬೆಳಗಲಿ, ಯಕ್ಷ ಕಲಾಮಾತೆ ಅವರನ್ನು ಕೈ ಬೀಸಿ ಕರೆಯಲಿ. ಆಮೇಲೆ ಈ ಪ್ರೇಕ್ಷಕರು ಇನ್ನಷ್ಟು ಹೆಚ್ಚಿಗೆಯಾಗಲಿ. ಮತ್ತು ಯಕ್ಷಕಲಾ ಮಾತೆ ಯಕ್ಷಗಾನ ಎನ್ನುವುದು ಇನ್ನು ಹೆಚ್ಚಿನ ಕಾಲ ಬಾಳಿ ಬೆಳಗಲಿ, ನಮ್ಮಲ್ಲಿಗೆ ಅಳಿದು ಹೋಗುವಂತಾಗದೇ ಉಳಿಯಲಿ ಎಂಬುದೇ ನನ್ನ ಉದ್ದೇಶ. ಈ ಕಲಾಮಾತೆ ಈಗ ಬೆಳಗುತ್ತಾ ಇದ್ದಾಳೆ, ಆದರೆ ಬದಲಾಗುತ್ತಾ ಇದ್ದಾಳೆ. ಬದಲಾದ ಕಲಾಮಾತೆ ಲೋಕದ ಮುಖಕ್ಕೆ ಕಾಣಿಸಿಕೊಳ್ಳುವಾಗ ಎಲ್ಲರ ಮುಖದಲ್ಲಿ ಅದು ಹಸನ್ಮುಖಿಯಾಗಿ ಬೆಳಗಲಿ ಅಂತ ನನ್ನೊಂದು ಆಸೆ. ಎಸ್, ಅಮ್ಮಣ್ಣ ತಮ್ಮ ಅಮೂಲ್ಯವಾದ ಸಮಯವನ್ನ ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ಯಕ್ಷಪಯಣದ ಕಥೆಯನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಮುಂದೆ ಕೂಡ ತಮ್ಮ ಯಕ್ಷಗಾನದ ಜರ್ನಿ ಮತ್ತಷ್ಟು ವರ್ಷಗಳ ಕಾಲ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾನು ಹಾಗೆ ವೀಕ್ಷಕರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಅಥವಾ ದೇವರಲ್ಲಿ ಕೂಡ ಬೇಡಿಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟದ್ದಕ್ಕೆ ಧನ್ಯವಾದಗಳು. ಮುಂದೆ ಕೂಡ ತಮ್ಮ ಜರ್ನಿ ಹೀಗೆ ಮುಂದುವರಿಲಿ. ನೀವು ಹಾಗೆ ಈ ಹೊತ್ತಿಗೆ ನಮ್ಮ ಮನೆಯಲ್ಲಿ ಬಂದು ನಾವು ಕೊಟ್ಟ ಸಣ್ಣ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡುವುದಕ್ಕೆ ಎಡೆ ಮಾಡಿಕೊಟ್ಟದ್ದಕ್ಕಾಗಿ ನಿಮಗೂ ಒಂದು ಧನ್ಯವಾದಗಳು. ಎಸ್ ವೀಕ್ಷಕರ, ಇದು ಯಕ್ಷಪಯಣದ ಕತೆ. ಅಮ್ಮಣ್ಣನ ಜೊತೆಗೆ ನಾವು ಪ್ರೀತಿಯಿಂದ ಅಮ್ಮಣ್ಣ ಅಂತ ಹೇಳಿ ಕರೆಯುವಂಥದ್ದು ಅಂಬಾ ಪ್ರಸಾದ್ ಪಾತಾಳ ಅವರ ಜೊತೆಗೆ ಮುಂದಿನ ಬಾರಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬರ ಅಭೂತಪೂರ್ವವಾದಂತಹ ಒಂದು ವಿಶೇಷವಾದ ಕಲಾವಿದರನ್ನ ಯಕ್ಷಪಯಣದ ಕಥೆಯೊಂದಿಗೆ ತಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ತನ್ನ ಇವತ್ತಿನ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.